ಕೊಪ್ಪಳದಲ್ಲಿ ನಡೆಯುತ್ತಿರುವ ಮಾವು ಮೇಳ ರಾಜ್ಯದ ಗಮನ ಸೆಳೆಯುತ್ತಿದೆ. ಹಣ್ಣಿನ ರಾಜ ಎಂದು ಕರೆಯಲ್ಪಡುವ ಮಾವು ಬೆಲೆಯಲ್ಲೂ ಹಣ್ಣುಗಳ ರಾಜ ಎಂದು ಪ್ರಸಿದ್ಧವಾಗುತ್ತಿದೆ. ಈ ಕುರಿತು ಒಂದು ವರದಿ. ಜಗತ್ತಿನ ದುಬಾರಿ ಬೆಲೆಯ ಮಿಯಾಜಾಕಿ ಮಾವಿನ ಹಣ್ಣನ್ನು ಕಣ್ತುಂಬಿಕೊಳ್ಳುತ್ತಿರುವ ಸಾರ್ವಜನಿಕರು ಕರ್ನಾಟಕದ ಭೂಪಟದಲ್ಲಿ ಒಪ್ಪ ಓರಣವಾಗಿ ಶೃಂಗರಿಸಿ ಜೋಡಿಸಿಟ್ಟ ಮಾವಿನ ಹಣ್ಣುಗಳು. ಖುಷಿ ಖುಷಿಯಿಂದ ಹಣ್ಣಿನ ರಾಜ ಮಾವು ಖರೀದಿಗೆ ಮುಗಿಬಿದ್ದ ಹೆಂಗಳೆಯರು. ಈ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ತೋಟಗಾರಿಕಾ ಇಲಾಖೆ ಏರ್ಪಡಿಸಿರುವ ಮಾವು ಮೇಳದಲ್ಲಿ. ರೈತರಿಂದ ನೇರವಾಗಿ ಗ್ರಾಹಕರಿಗೆ ಎಂಬ ಪರಿಕಲ್ಪನೆಯೊಂದಿಗೆ ಕೊಪ್ಪಳ ಜಿಲ್ಲೆಯ ತೋಟಗಾರಿಕಾ ಇಲಾಖೆ ಮೇ 22ರವರೆಗೆ ಏರ್ಪಡಿಸಿರುವ 10 ದಿನಗಳ ಕಾಲದ ಮಾವು ಮೇಳ ಮತ್ತು ಪ್ರದರ್ಶನ ಜನಾಕರ್ಷಣೆಯ ಕೇಂದ್ರವಾಗಿದೆ. ಬಹು ಬೇಡಿಕೆಯ ಮತ್ತು ಬ್ರ್ಯಾಂಡ್ ಹೊಂದಿರುವ ಕೊಪ್ಪಳ ಕೇಸರಿ ಮತ್ತು ಆಲ್ಫನ್ಸೋ ಅಪೋಸ್ ಹಣ್ಣುಗಳು ಪ್ರದರ್ಶನದಲ್ಲಿ ಮಾರಾಟಕ್ಕೆ ಲಭ್ಯವಿದ್ದು, ಸಾರ್ವಜನಿಕರು, ಅಧಿಕಾರಿಗಳು, ರೈತ ಸಂಘಟನೆಯ ಮುಖ್ಯಸ್ಥರ ಗಮನ ಸೆಳೆಯಿತು. ವಿಶೇಷವಾಗಿ ಕೆಜಿಗೆ 2.5ರಿಂದ 3 ಲಕ್ಷದವರೆಗೆ ಬೆಲೆ ಹೊಂದಿರುವ ಜಪಾನ್ ಮೂಲದ ಮಿಯಾಜಾಕಿ ಮಾವಿನ ಹಣ್ಣನ್ನು ಜಿಲ್ಲೆಯ ರೈತರು ಬೆಳೆಯಲು ಆರಂಭಿಸಿದ್ದು, ಕೊಪ್ಪಳ ರೈತರ ಸಾಹಸಕ್ಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಇನ್ನು ಈ ವಿಶೇಷ ಮಾವನ್ನು ಗ್ರಾಹಕರಿಗೆ ಸುಲಭವಾಗಿ ತಲುಪುವಂತೆ ಮಾಡುವಲ್ಲೂ ಜಿಲ್ಲಾ ತೋಟಗಾರಿಕಾ ಇಲಾಖೆಯೊಂದಿಗೆ ರೈತರು ಶ್ರಮಿಸುತ್ತಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ. ಕೊಪ್ಪಳ ಜಿಲ್ಲೆಯ ಹವಾಗುಣ ಮಿಯಾಜಾಕಿ ಮಾವು ಕೃಷಿಗೆ ಪೂರಕವಾಗಿದ್ದು ರೈತರ ಉತ್ಸಾಹವನ್ನು ಹೆಚ್ಚಿಸಿದೆ. ಆದರೂ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಉತ್ತಮ ಬೆಲೆ ಮತ್ತು ಬೇಡಿಕೆ ಸಿಗಬೇಕು ಎಂಬುದು ರೈತರ ಆಗ್ರಹವಾಗಿದ್ದು, ತೋಟಗಾರಿಕಾ ಇಲಾಖೆ ಮತ್ತು ಸರ್ಕಾರ ಮಾರುಕಟ್ಟೆ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಮೇಳದಲ್ಲಿ 300 ಟನ್ ಮಾವಿನ ಹಣ್ಣು ಮಾರಾಟದ ಗುರಿ ಹೊಂದಲಾಗಿದ್ದು, ಕನಿಷ್ಠ 3 ಕೋಟಿ ರೂಪಾಯಿ ವಹಿವಾಟು ನಡೆಯುವ ಸಾಧ್ಯತೆ ಇದೆ. ಇನ್ನು ನೇರ ಹಣ್ಣು ಸೇವನೆಯಲ್ಲದ ಮಾವಿನ ಉಪ ಉತ್ಪನ್ನಗಳಾದ ಉಪ್ಪಿನಕಾಯಿ, ಚಟ್ನಿ, ಜ್ಯೂಸ್, ಪಲ್ಪ್, ಐಸ್ ಕ್ರೀಂ ಸೇರಿದಂತೆ ವಿವಿಧ ಉತ್ಪನ್ನಗಳ ತಯಾರಿಕೆಗೂ ಬೇಡಿಕೆ ಇದೆ. ರಾಸಾಯನಿಕಗಳಿಲ್ಲದೆ ನೈಸರ್ಗಿಕವಾಗಿ ಹಣ್ಣು ಮಾಡಿದ ಮಾವನ್ನು ವಾರಗಟ್ಟಲೆ ಸಂಗ್ರಹ ಮಾಡಿದರೂ ಕೆಡುವುದಿಲ್ಲ. ಇದು ಮೇಳದ ಮತ್ತೊಂದು ವಿಶೇಷವಾಗಿದೆ. ದೂರದರ್ಶನದೊಂದಿಗೆ ಸಂಸದ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಜಿಲ್ಲೆಯ ರೈತರು ಸಾಹಸಿಗಳು. ಅವರ ಶ್ರಮವಹಿಸಿ ಬೆಳೆದ ಮಿಯಾಜಾಕಿ ಮಾವಿಗೆ ಉತ್ತಮ ಮಾರುಕಟ್ಟೆ ದೊರೆಯುವಂತೆ ಮಾಡಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುವುದಾಗಿ ತಿಳಿಸಿದರು. ಬಡವರಿಗೂ ಕೂಡ ಕೈ ನಿಲ್ಕಂತ ರೇಟ್ನಾಗ ಇವತ್ತು ಮಾರಾಕತ್ತೇನ. ಅವ್ರಿಗೆ ಮುಂದೆ ಕೂಡ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಅದನ್ನ ಬೆಳಿಲಿಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲಾಖೆಯಿಂದ ಸಂಪೂರ್ಣವಾಗಿ ಸಹಕಾರ ಕೊಡುವಂತ ಕೆಲಸವನ್ನು ಕೂಡ ಮಾಡಿಸ್ತೀವಿ. ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ಹಣ್ಣಿನ ಸರ್ವ ಉತ್ಪನ್ನಗಳೂ ಮೇಳದಲ್ಲಿ ದೊರೆಯುತ್ತಿರುವುದು ಮೇಳದ ವಿಶೇಷವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಮಾವಿನ ಉಪ್ಪಿನಕಾಯಿಯಿಂದ ಹಿಡಿದು ಮಾವಿನ ಶೀಕರಣೆವರೆಗೂ ಪಲ್ಪಿನವರೆಗೂ ಎಲ್ಲವನ್ನೂ ಇವತ್ತು ಈ ಒಂದು ಎಕ್ಸಿಬಿಷನ್ ಕಾಣ್ತಾ ಇದ್ವಿ. ಇಲ್ಲಿರ್ತಕ್ಕಂಥ ವೆರೈಟಿ ಒಂದಕ್ಕೊಂದು ಕೇಳಿದ್ರೆ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತದೆ. ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ವಕುಂದ, 10ನೇ ವರ್ಷದ ಯಶಸ್ವಿ ಮೇಳ ಇದಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಮಾವು ತಳಿಯ ಹಣ್ಣುಗಳು ಇಲ್ಲಿವೆ. ಪ್ರತಿ ವರ್ಷ ಜಗತ್ತಿನ ದುಬಾರಿ ಮಾವು ಮಿಯಾಜಾಕಿ ತರಿಸಿ ಪ್ರದರ್ಶನಕ್ಕೆ ಇಡುತ್ತಿದ್ದೆವು. ಈ ಬಾರಿ ಜಿಲ್ಲೆಯ ರೈತರೇ ಸ್ವತಃ ಬೆಳೆದಿದ್ದಾರೆ ಎಂದು ತಿಳಿಸಿದರು. ಮಾವಿನ ತಳಿಗಳನ್ನ ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ವಿ. ಜೊತೆಗೆ ಜಗತ್ತಿನ ದುಬಾರಿ ಮಾವು ಇರ್ತಕ್ಕಂಥ ಮಿಯಾಜಾಕಿ ನಾವು ಪ್ರತಿ ವರ್ಷ ಬೇರೆ ಕಡೆ ತಂದಿಡ್ತಾ ಇದ್ವಿ. ಈ ವರ್ಷ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಬೆಳೆದಿದ್ದಾರೆ.
ಅದನ್ನ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ವಿ. ಜೊತೆಗೆ ನಾವು 30 ಸ್ಟಾಲ್ಗಳನ್ನ ಇಲ್ಲಿ ರೈತರಿಗೆ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ವಿ. 100ಕ್ಕೂ ಹೆಚ್ಚಿನ ರೈತರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವರ ಪಾಳೆಯಂತೆ ಪ್ರತಿದಿನ 10 ದಿನಗಳ ಕಾಲ ಮಾರಾಟ ಮಾಡ್ತಾರೆ. ರೈತ ಮಹಿಳೆ ಜಯಶ್ರೀ ಹಣ್ಣು ಸೇವಿಸಿದಾಗ ಆರೋಗ್ಯಕ್ಕೆ ತೊಂದರೆಯಾಗದಂತೆ ನೈಸರ್ಗಿಕ ರೀತಿಯಲ್ಲಿ ಹಣ್ಣು ಮಾಡುವುದಾಗಿ ತಿಳಿಸಿದರು. ಇದು ಗಿಡದಲ್ಲೇ ಹಣ್ಣಾಗಿರತ್ತೆ ಸರ್. ಇದು ಗಿಡದಲ್ಲೇ ಹಣ್ಣಾಗಿರೋದ್ರಿಂದ ಇನ್ನೂ ರುಚಿ ಬರ್ತೈತ್ರಿ. ಆಮೇಲೆ ಪ್ರೋಟೀನ್ಸ್ ಫೈಬರ್ ಎಲ್ಲ ಇರ್ತೈತಿ, ಚೆನ್ನಾಗಿರುತ್ತೆ ಸರ್. ಇದ್ರೊಳಗಡೆ ತೃಪ್ತಿ ಆಗಿ ಬರ್ತೈತೆ ಸರ್. ನಾವು ಮಾಡಿದಂತ ಇಂಜಿ ಸಂಪೂರ್ಣ ಆಯ್ತು ಅಂತೇಳಿ. ಮಿಯಾಜಾಕಿ ಮಾವು ಕೃಷಿಕ ನಾಗಪ್ಪ ಬಗನಾಳ ಗ್ರಾಹಕ ಸ್ನೇಹಿ ಮಾರುಕಟ್ಟೆ ಒದಗಿಸುವಂತೆ ಮನವಿ ಮಾಡಿದರು. ಈಗ ನಮಗೇನಂದ್ರೆ ಮುಂದಿನ ದಿನಮದಲ್ಲಿ ಇವತ್ತು ರೈತರ ಸಸಿಗಳು ತಗೊಂಡು ಮುಂದಿನ ಬೆಳೆ ಜಾಸ್ತಿ ಇದಾರೆ ಸರ್. ಆಸೆ ಬಹಳ ಐತಿ. ನಮ್ಮ ಮೇಜಾಕಿ ಬೆಳಿಬೇಕಂತ ರೈತರುಗಳು ತೋಟಗಾರ ಅಧಿಕಾರಿಗಳು ಮಾಡಬೇಕಂತ ನಾವು ಅವರಲ್ಲಿ ಬಹಳ ಕೇಳ್ತೀನಿ ಸರ್. ಒಟ್ಟಾರೆಯಾಗಿ ಮಾವು ಮೇಳದಲ್ಲಿ ಬಗೆ ಬಗೆಯ ಮಾವುಗಳಷ್ಟೇ ಅಲ್ಲದೆ ಮಿಯಾಜಾಕಿ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದೆ.